ಅಂಬೇಡ್ಕರ್ ಅವರಿಗೆ ಬಹಿರಂಗವಾಗಿ ಪಾರ್ಲಿಮೆಂಟಲ್ಲಿ ಅಪಮಾನ ಮಾಡಿ ಮಾತಾಡೋ ಮೂಲಕ ಏನು ಮಾತಾಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಇದೊಂದು ಫ್ಲಾಗ್ ಆಗ್ಯದ ನಿಮಗೆ. ಅಂಬೇಡ್ಕರ್ ಬಗ್ಗೆ ಮಾತಾಡೋದು ಬಿಟ್ಟು ನೀವು ದೇವರ ಹೆಸರು ತಗೊಂಡ್ರ ನಿಮಗೆ ಪುಣ್ಯ ಸಿಗ್ತಿದ್ದು ಹೇಳಲಿಲ್ಲ ಅಂತೇಳಿ ಅಮಿತ್ ಶಾ ಮಾತಾಡಿದ್ರು. ಯಾರು ಅಮಿತ್ ಶಾ? ದೇವರು ಅನ್ನುವ ಅಸ್ತ್ರ ಮುಂದೆ ಮಾಡಿ ಇಡೀ ಭಾರತ ದೇಶದ ಒಳಗ ಹೆಣ್ಮಕ್ಳನ್ನ, ಶೂದ್ರರನ್ನ, ದಲಿತರನ್ನ, ಹಿಂದುಳಿದವರನ್ನ, ಸಮಸ್ತ ದಮನಿತ ಜನತೆಯನ್ನ ಪುಕ್ಸಕ್ಕೆ ದುಡಿಸ್ಕೊಂಡು ಅವರ ಮೇಲೆ ಎಲ್ಲ ನಮೂನೆ ಘೋಷಣೆ ಮಾಡಿ ಬಳಸಿ ಬೀಸಾಡುವಂತ ನೀಚ ಕ್ರೌರ್ಯದ ಮನುವಾದಿಗಳು ನೀವು. ನಿಮ್ಮ ಈ ನೀಚ ಕ್ರೌರ್ಯಕ್ಕೆ ಉತ್ತರ ಕೊಟ್ಟಿರೋದು ಬಾಬಾ ಸಾಹೇಬ್ ಅಂಬೇಡ್ಕರ್. ಸಂವಿಧಾನವನ್ನು ಬರೆಯುವ ಮೂಲಕ ಸಂವಿಧಾನದಲ್ಲಿ ಸಕಲ ಜೀವನಿಗೆ ಲೇಸು ಬಯಸುವಂತ ಇಡೀ ಭಾರತದ ಸರ್ವ ಜನತೆಗೂ ಸಮಾನತೆ ಮತ್ತು ನ್ಯಾಯ ದೊರಕುವಂತ ಸಿದ್ಧಾಂತವನ್ನ, ಕಾನೂನನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಟ್ಟುಕೊಟ್ಟಿದ್ದನ್ನೇ ಇವತ್ತು ಇವರಿಗೆ ಮನುವಾದಿಗಳಿಗೆ ಮುಳುವಾಗಿದೆ. ಬಂಧುಗಳೇ, ನಾನು ಹೆಚ್ಚು ಹೇಳಲಿಕ್ಕೆ ಹೋಗೋದಿಲ್ಲ. ಇಲ್ಲಿ ತನಕ ಅವರು ಹಿಂದೆ ಮಾತಾಡ್ತಿದ್ರು, ಈಗ ಅವರು ಮುಂದೆ ಮಾತಾಡ್ಲಿಕ್ಕೆ ಶುರು ಮಾಡ್ಯಾರ. ಹೋದ ಸತಿ ಎಲೆಕ್ಷನ್ ಒಳಗ ಈ ಬಿಜೆಪಿ, ಈ RSS, ಈ ದಡಿಪಾರ್, ಈ ಗುಂಡಾಗಳು ಇವ್ರುಗಳಿಗೆ ಒದ್ದು ಮನೆ ಕಳಿಸ್ಬೇಕಾಗಿತ್ತು. ಈ ಶಬ್ದವನ್ನ ನಾನು ಪ್ರಜ್ಞಾಪೂರ್ವಕವಾಗಿ ಬಳಸ್ತಾ ಇದ್ದೀನಿ. ಯಾರು ಈ ದೇಶದ ಒಳಗ ಶೋಷಣೆ ನಡೆಯೋದನ್ನ ನಿಲ್ಲಿಸಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್. ಯಾರು ಈ ದೇಶದೊಳಗ ವರ್ಗ, ವರ್ಣ, ಲಿಂಗ, ಜಾತಿಯ ತಾರತಮ್ಯವನ್ನ ತೆಗೆದಾಕಿ ಭಾರತದ ಈ ನೆಲದ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅಂತ ಹೇಳಿದ್ರು ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ನೀವು ನೆನಿಬ್ಯಾಡ್ರಿ ಅಂತ ಹೇಳುವಂತ